ಇವತ್ತೇನು ಕಾಂಗ್ರೆಸ್ ಪಕ್ಷ ಪ್ರಚಾರ ಅದಲ್ಲ, ನೀವೇ ನೋಡಾದ್ರಿ, ಇದು ಅಭೂತಪೂರ್ವ ಪ್ರಚಾರ. ಒಂದು ನಮಗೆ ರೆಸ್ಪಾನ್ಸ್ ಸಿಗತ್ತದ. ಜನರಲ್ಲಿ ಏನೊಂದು ಆಕ್ರೋಶ ಮಡುಗಟ್ಟಿತ್ತಲ್ಲ ಕಳೆದ 20 ವರ್ಷದಿಂದ, ಅದನ್ನ ಹೊರಹಾಕಿ ಒಂದು ಕಾಂಗ್ರೆಸ್ ಅಲೆಯಾಗಿ ಬದಲಾವಣೆಯಾಗಿ ಈ ಜನಸಾಗರ ನಮ್ಮನ್ನ ಈ ಸಪೋರ್ಟ್ ಮಾಡ್ಲಿಕ್ಕೆ ಎಲ್ಲ ರ್ಯಾಲಿಗಳಲ್ಲಿ ಇಷ್ಟೊಂದು ಜನ ಸಪೋರ್ಟ್ ಮಾಡಕ್ ಬಂದಾರೆ. ಸರ್, ಇದರಿಂದ ನಮಗೆ ಏನಾದರೂ ಬದಲಾವಣೆ ಆಗ್ತದೆ ಅಂತ ಅನಿಸ್ತದೆ ಸರ್? ನೀವೇ ನೋಡ್ಬೋದು, ಈ ರೀತಿ ಎಂದೂ ಆಗಿಲ್ಲ ನಮ್ಮ ಗೋಕಾಕ್ ಕ್ಷೇತ್ರದಲ್ಲಿ. ಮತ್ತ ಇದಷ್ಟೇ ಬೇರೆ ಕ್ಷೇತ್ರ ಮತ್ತು ಗೋಕಾಕ್ ಕ್ಷೇತ್ರವನ್ನು ನೀವು ಕಂಪೇರ್ ಮಾಡಕ್ ಸಾಧ್ಯ ಇಲ್ಲ. ಏನದ, ಈ ಯಾರಾದ್ರೂ ಒಬ್ರು ಕಾರ್ಯಕರ್ತರ ಪ್ರಚಾರ ಮಾಡಕ್ ಬಂದ್ರೆ ಅಗೇನೆಸ್ಟ್ ತಮ್ಮ ಫ್ಯಾಮಿಲಿ, ತಮ್ಮ ಉದ್ಯೋಗನ ರಿಸ್ಕ್ ಇಟ್ಕೊಂಡು ಬರ್ಬೇಕಂತ ಪರಿಸ್ಥಿತಿ ಅದ. ಆದ್ರೂ ಇಷ್ಟೊಂದು ಜನಸಾಗರ ಬಂದದಂದ್ರೆ ಬದಲಾವಣೆ ಶತಸಿದ್ಧದ. ಸರ್, ಈಗ ಕಾರ್ಯಕರ್ತರಿಗೆ ನಾವು ನಿಮ್ಮ ಬೆನ್ನ ಹಿಂದಿದೆ ಅಂತ ಹೇಳ್ತಾ ಇದ್ದೀರಿ, ಯಾವ ರೀತಿ ಅವ್ರಿಗೆ ರಕ್ಷಣೆ ಕೊಡ್ತೀರಿ ಸರ್? ನೋಡ್ರಿ, ಏನದ ಅಂದ್ರೆ ಹೋರಾಟ 20 ವರ್ಷಗಳಿಂದ ಮಾಡದಾರ, ಆದ್ರೆ ರಾಜಕೀಯ ಬದಲಾವಣೆ ಆಗಲ್ದ ಯಾರಿಗೂ ಯಶಸ್ಸು ಸಿಗತ್ತಿಲ್ಲ. ನಮ್ಮ ಗೋಕಾಕ್ ಕ್ಷೇತ್ರದಲ್ಲಿ ಏನದಂದ್ರ ಏನು ನಮ್ಮ ಆಡಳಿತ ಯಂತ್ರ ಅದ, ಆ ಆಡಳಿತ ಯಂತ್ರವನ್ನು ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಾರ. ಮತ್ತೆ ಇಲ್ಲಿ ಲಾ ಅಂಡ್ ಆರ್ಡರ್ ಅದು ಕೊರತೆ ಅದ. ಮತ್ತೆ ಒಂದು ಸರ್ವಾಧಿಕಾರಿ ಇರುವುದರಿಂದ ನಾವು ಎಷ್ಟು ಹೋರಾಟ ಮಾಡಿದ್ರು ಅದಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ. ಮತ್ತೆ ಹೋರಾಟ ಒಂದು ಪೀರಿಯಡ್ ಆಗಿರಬೇಕು, 20 ವರ್ಷದಿಂದ ಹೋರಾಟದ. ಇದರಿಂದ ಎಷ್ಟೋ ಹೋರಾಟಗಾರರು ಏನ್ ಮಾಡಿದ್ರಂದ್ರೆ ಬೇಜಾರು ಮಾಡ್ಕೊಂಡಿದ್ರು. ಆದ್ರ ಈ ಸಲ ಏನದ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ, ರಾಜ್ಯದಲ್ಲೂ ಬರತ್ತದ, ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲೂ ಅಲ್ಲೇ ಅದ. ಬದಲಾವಣೆ ಶತಸಿದ್ಧದ. ಅದಕ್ಕೆ ನಾವು ಅವ್ರಿಗೊಂದು ಧೈರ್ಯ ತುಂಬಿ ನಾವು ಅವರು ಹಿಂದಿರ್ತೀವಿ ಅಂತ ಹೇಳಿ ಮುಂದೆ ಯಾವುದೇ ಹೋರಾಟ ಇರ್ಬೋದು, ಅವರಲ್ಲಿ ಕೇಸ್ ಹಾಕೋದಾಗ್ಲಿ, ಅವ್ರ ಉದ್ಯೋಗವನ್ನ ಒಂದು ಮಟ್ಟ ಹಾಕೋದಾಗ್ಲಿ, ನಮ್ಮ ಏನು ಕಾರ್ಯಕರ್ತರದಾರಲ್ಲ ಅವರನ್ನ ಪೊಲೀಸ್ ಸ್ಟೇಷನ್ನಿಂದ ಅವರ ಕೇಸ್ ಹಾಕೋದು, ಅವರನ್ನ ಸುಳ್ಳು ಕೇಸ್ ಹಾಕಿ ಮತ್ತ ಯಾವುದೇ ತರಹದ ಒಂದು ಜಮೀನನ್ನ ಕಾಗದ ಪತ್ರ ಕೊಡೋದಾಗ್ಲಿ, ಅವ್ರದ ಎಣ್ಣೆ ನಿಲ್ಲಿಸುವಂತದ್ದಾಗಲಿ, ಅವರ ಉದ್ಯೋಗದಲ್ಲಿ ಅದನ್ನ ನಿಲ್ಲಿಸಿ ಅದನ್ನ ಏನು ಅವ್ರಿಗೆ ನುಕ್ಸಾನ್ ಮಾಡುವಂತದ ಏನಿದೆ ಧಮಕಿ ಅದಲ್ಲ. ಮತ್ತೆ ಈಗ ಹಳ್ಳಿಗಳಿಗೆ ಏನ್ ಧಮಕಿ ಅದಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕಟ್ ಮಾಡ್ತೀವಿ, ಮತ್ತೆ ನಮ್ಮ ಯಾರ ಕಾರ್ಯಕರ್ತರಿಗೆ ಏನು ಪ್ರಚಾರ ಮಾಡತಾರಲ್ಲ ಅವ್ರದ್ದು ಮನೆಗೆ ಕರೆಂಟ್ ಕಟ್ ಮಾಡುವಂಥದ್ದು, ಅವ್ರ ನೀರು ಬಂದ್ ಮಾಡುವಂಥದ್ದು, ಇದು ಆಗ್ಯಾವಲ್ಲ. ಈ ಕೋರ್ಟ್ ಕೇಸ್ ಹೋಗಿ ಕೋರ್ಟ್ದಿಂದ ಮನೆಗೆ ಕರೆಂಟ್ ತಗೊಳ್ಳೋದು, ಮನೆಗೆ ಏನು ನಳ ತಗೊಳ್ಳೋದು ಕೋರ್ಟ್ದಿಂದ ಆರ್ಡರ್ ಆಗಿ ಬಂದದ ಗೋಕಾಕದಾಗ. ಇಂಥ ಪರಿಸ್ಥಿತಿ ಅದ. ಅದಕ್ಕೆ ಇದೆಲ್ಲದಕ್ಕೂ ನಾವು ಹೋರಾಟಕ್ಕೆ ಸಿದ್ಧ ಆಗಿವೆ ಅಂತ ನಿಮ್ಗೆ. ಸರ್, ಈಗ ಕೆಲವು ಕಾಂಗ್ರೆಸ್ ಮುಖಂಡರಿರ್ಬೋದು ಅಥವಾ ಶಾಸಕರಿರ್ಬೋದು ಅಂತರ ಮೇಲೆ ಇಡಿ ಮತ್ತು ಐಟಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಕೆಲವು ಏನು ಹೆಬ್ಬಾಳ್ಕರ್ ಅವರು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಅಲ್ಲ, ಇದೇನು ಹೊಸದಲ್ಲ, ನೀವು ನೋಡಿರ್ಬೋದು. ಕಾಂಗ್ರೆಸ್ ಯಾರು ಅವ್ರ ಅಪೋಸಿಟ್ ಇರ್ತಾರಲ್ಲ ಅವ್ರಿಗೆ